Hi dear students, welcome back to my Easy Chemistry platform. Here I am going to discuss about another one very most important unit, that is electronic spectra of transition metal complexes. Dear students, first let's we know here what is meant by transition metal. Transition metals are these are having incomplete electrons in its subshell, either in their common oxidation states or in their ground state. Then we can say that the transition metal. For example, d block elements. Okay, here we are going to study about electronic spectra of transition metal complexes. Here according to your syllabus, you are having a point like this one. First one is Russell-Sanders coupling in defining ground states of spectrochemical series. ಅಂದರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ದ ಗ್ರೌಂಡ್ ಸ್ಟೇಟನ್ನು ನೀವು ಹೇಳಬೇಕಂತಂದರೆ ರುಸೆಲ್ ಸ್ಯಾಂಡರ್ಸ್ ಕಪ್ಲಿಂಗ್ ಯಾವ ರೀತಿಯಾಗಿ ಡಿಫೈನ್ ಆಗುತ್ತೆ. ಈ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ಎಲ್ ಎಸ್ ಕಪ್ಲಿಂಗ್ ಆರ್ ಎಲ್ ಪ್ಲಸ್ ಎಸ್, ಎಲ್ ಪ್ಲಸ್ ಎಸ್ ಮೈನಸ್ 1, ಎಲ್ ಪ್ಲಸ್ ಎಸ್ ಮೈನಸ್ 2, ಎಲ್ ಪ್ಲಸ್ ಎಸ್ ಮೈನಸ್ 3, ಎಲ್ ಪ್ಲಸ್ ಎಸ್ ಮೈನಸ್ ಎನ್ ಆರ್ ಎಲ್ ಮೈನಸ್ ಎಸ್ resultants. See here, LS, L it stands for an azimuthal quantum number, S it stands for a spin quantum number. And now here we can write like this one, capital L is equal to summation of small l, and then capital S is equal to summation of small s. Therefore we can write like this one, capital L plus S, capital L plus S minus n, 1, L plus S minus 2, so on up to L minus S. Okay, here there are the interactions possible in multi-electron systems proposed by Russell and Sanders, and hence are called RS coupling of interactions. Dear students, these all are the interactions possible in multi-electron systems. ಅಂದರೆ ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ಸ್ನಲ್ಲಿ ಕೂಡ ಇಂಟ್ರಾಕ್ಷನ್ಸ್ ಪಾಸಿಬಲ್ ಆಗುತ್ತೆ ಅನ್ನೋದನ್ನು ಯಾರು ಹೇಳ್ಕೊಡ್ತಾರೆ ಅಂತಂದರೆ ರುಸೆಲ್ ಆ್ಯಂಡ್ ಸ್ಯಾಂಡರ್ಸ್ ಹೇಳ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ RS ಕಪ್ಲಿಂಗ್ ಆಫ್ ಇಂಟ್ರಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ದಿ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಆರ್ RS ಕಪ್ಲಿಂಗ್. ನೆಕ್ಸ್ಟ್ ಒನ್ ಏನು ಹೇಳ್ತೀವಿ ಅಂತಂದರೆ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಆರ್ RS ಕಪ್ಲಿಂಗ್. ಎಕ್ಸ್ಪ್ಲೇನ್ ಅಬೌಟ್ ದಿ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಆರ್ RS ಕಪ್ಲಿಂಗ್ ಅಂತ ಹೇಳಿ ನಿಮಗೆ ಕ್ವಶನ್ ಬರ್ಬೋದು. ಸಿ ಹಿಯರ್, when several electrons are present in a subshell, ಒಂದು ಸಬ್ಶೆಲ್ಸ್ನಲ್ಲಿ ಎಲೆಕ್ಟ್ರಾನ್ಸ್ ಏನಿರ್ಬೋದು ಅಂತಂದರೆ ಪ್ರೆಸೆಂಟ್ ಇರ್ಬೋದು. The overall effect of the individual orbital angular momenta L is given by the resultant angular momentum number capital L, and the overall effect of the individual spins is ms. See here, when several electrons are present in subshell, ಅಂದರೆ ಸಬ್ಶೆಲ್ಸ್ನಲ್ಲಿ ಏನಿರುತ್ತೆ ಅಂತಂದರೆ ಜಾಸ್ತಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ. ಓವರ್ ಆಲ್ ಎಫೆಕ್ಟ್ ಆಫ್ ಇಂಡಿವಿಜುವಲ್ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಇಂಡಿವಿಜುವಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಹೆಂಗೆ ಕೊಡ್ತೀವಿ? ಎಲ್ ಅಂತ ಕೊಡ್ತೀವಿ. ಇಟ್ ಈಸ್ ಗಿವನ್ ಬೈ ದಿ ರಿಸಲ್ಟಂಟ್ ಆ್ಯಂಗ್ಯುಲರ್ ಮೊಮೆಂಟಮ್ ಆರ್ ರಿಸಲ್ಟಂಟ್ ಆ್ಯಂಗ್ಯುಲರ್ ಕ್ವಾಂಟಮ್ ನಂಬರ್ ಎಲ್, ಆ್ಯಂಡ್ ದಿ ಓವರ್ ಆಲ್ ಎಫೆಕ್ಟ್ ಆಫ್ ಇಂಡಿವಿಜುವಲ್ ಸ್ಪಿನ್ಸ್ ಈಸ್ ms. ಇದನ್ನು ಹೆಂಗೆ ಕೊಡ್ತೀವಿ ಅಂತಂದರೆ ಹಿಯರ್ ಇಟ್ ಈಸ್ ಗಿವನ್ ಬೈ ದ ರಿಸಲ್ಟಂಟ್ ಸ್ಪಿನ್ ಕ್ವಾಂಟಮ್ ನಂಬರ್ ಎಸ್. ಅಂದರೆ ನೀವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂತಂದರೆ ಜಸ್ಟ್ ಎಲ್ ಅಥವಾ ಹಿಯರ್ ML. ಓಕೆ, ಸೊ ಹಿಯರ್ ಎಲ್ಲನ್ನು ಹೆಂಗೆ ಕೊಡ್ತೀವಿ ಅಂತಂದರೆ ದಟ್ ಈಸ್ ಎಲ್, ಆ್ಯಂಡ್ ದೆನ್ MS ಇಟ್ ಈಸ್ ಗಿವನ್ ಬೈ ಎಸ್ ಲೈಕ್ ವೈಸ್. ಆ್ಯಂಡ್ ಹಿಯರ್ an atom, the magnetic effects of L and S may interact or couple, giving a new quantum number that is J, called the total angular momentum quantum number. ಅಂದರೆ ನೋಡಿಲ್ಲಿ ಈ ಎಲ್ ಮತ್ತು ಎಸ್ಸು ಕಪಲ್ ಆಗುತ್ತೆ, ಅಂದರೆ ಇಂಟ್ರ್ಯಾಕ್ಟ್ ಆಗುತ್ತೆ. ಇಂಟ್ರ್ಯಾಕ್ಟ್ ಆಗಿಬಿಟ್ಟು ಒಂದು ಹೊಸ ಕ್ವಾಂಟಮ್ ನಂಬರನ್ನು ಕೊಡುತ್ತೆ. ಆ ಕ್ವಾಂಟಮ್ ನಂಬರಿಗೆ ನಾವೇನಂತ ಕರಿತೀವಿ? ಜೆ ಅಂತ ಹೇಳಿ ಕರಿತೀವಿ. ಜೆ ಮೀನ್ಸ್ ಟೋಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್, ವಿಚ್ ರಿಸಲ್ಟ್ಸ್ ಫ್ರಾಮ್ ವೆಕ್ಟರಿಯಲ್ ಕಾಂಬಿನೇಷನ್ ಆಫ್ ಎಲ್ ಆ್ಯಂಡ್ ಎಸ್. ಎಲ್ ಮತ್ತು ಎಸ್ ಅನ್ನು ವೆಕ್ಟರ್
ರಿಯಲ್ ಆಗಿ ಏನು ಮಾಡಿರ್ತೀವಿ ಅಂತಂದರೆ ಅಡಿಷನ್ ಮಾಡಿರ್ತೀವಿ, ಅಂದರೆ ಕಾಂಬಿನೇಷನ್ ಮಾಡಿರ್ತೀವಿ. ದಿಸ್ ಕಪ್ಲಿಂಗ್ ಆಫ್ ದ ರಿಸಲ್ಟಿಂಗ್ ಸ್ಪಿನ್ ಆ್ಯಂಡ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ಸ್ ಈಸ್ ಕಾಲ್ಡ್ ರುಸೆಲ್ ಸ್ಯಾಂಡರ್ಸ್ ಆರ್ LS ಕಪ್ಲಿಂಗ್. ಆದರೆ ಇದೇನು ರಿಸಲ್ಟ್ ಸಿಕ್ಕಿರುತ್ತಲ್ಲ ನನಗೆ, ಸ್ಪಿನ್ ಆ್ಯಂಡ್ ಆರ್ಬಿಟಲ್ ಕ್ವಾಂಟಮ್ ನಂಬರ್, ಸ್ಪಿನ್ ಆ್ಯಂಡ್ ಆರ್ಬಿಟಲ್ ಕ್ವಾಂಟಮ್ ನಂಬರ್, ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ರುಸೆಲ್ ಸ್ಯಾಂಡರ್ಸ್ ಆರ್ LS ಕಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ದಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್, ದಟ್ ಈಸ್ ಅ ಡೆರಿವೇಷನ್ ಆಫ್ ಸ್ಪೆಕ್ಟ್ರೋಸ್ಕೋಪಿಕ್ ಗ್ರೌಂಡ್ ಟರ್ಮ್. ಇದರ ಮೇಲೆ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ, ಡೆರಿವೇಷನ್ ಆಫ್ ಸ್ಪೆಕ್ಟ್ರೋಸ್ಕೋಪಿಕ್ ಗ್ರೌಂಡ್ ಟರ್ಮ್ಸ್. ಆ್ಯಂಡ್ ದೆನ್ ಇಫ್ ಯು ವಾಂಟ್ ದ ವಿಡಿಯೋ ಲಿಂಕ್ ದೆನ್ ಚೆಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ಲಿಂಕ್ ಓಪನ್ ಮಾಡಿ ನೋಡಿದರೆ ಡೆರಿವೇಷನ್ ಆಫ್ ಸ್ಪೆಕ್ಟ್ರೋಸ್ಕೋಪಿಕ್ ಗ್ರೌಂಡ್ ಟರ್ಮ್ ಏನಾಗುತ್ತೆ ಅಂತಂದರೆ ನಿಮಗೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಇಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಆ್ಯಂಡ್ ನೆಕ್ಸ್ಟ್ ವಿಲ್ ಸಿ ಅಬೌಟ್ ಹಿಯರ್ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್. ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಟೈಪ್ಸ್ ಎಷ್ಟಿದೆ? ಫಸ್ಟ್ ಒನ್ ಈಸ್ DD transition. DD transition. What is meant by DD transition? Here, DD transitions, it is possible only the elements it is having number of unpaired electrons. It is not possible in completely filled or empty. Okay, because a DD transition means in this case, in the D subshell we are having 5 different types of orientations. Is it right? 5 different types of orientations. This is a D subshell, it containing 5 different types of orientations. So means D subshell, it is containing the 5 boxes, 1 2 3 4 5. Each box means each orientation it is having its own name. That is, see here, one is an DXY, one is an DXY, DYZ, DZX, and then DX square minus Y square, and then last one is DZ square. Okay, and now this is an DXY, DYZ, DZX, and next one is an DX square minus Y square, and then DZ square. ಇಲ್ಲಿ ನಾವು ನೋಡಿದಾಗ ನಮಗೇನು ಅನಿಸುತ್ತೆ ಅಂತಂದರೆ ಇವು 3 ಒಂದೇ ಥರ ಇದೆ, ಇದು 2 ಒಂದೇ ಥರ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಟ್ರಿಪ್ಲೆಟ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ ಕರಿತೀವಿ, ಇದನ್ನು ಡಬ್ಲೆಟ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ ಕೇಸ್ ಆಫ್ ಆಕ್ಟಾಹೆಡ್ರಲ್ ವಿ ಆರ್ ಟೇಕಿಂಗ್ ದ DD ಟ್ರಾನ್ಸಿಷನ್ ಫ್ರಾಮ್ T2G to EG. In case of tetrahedral we can take EG to T2G. Okay, so T2G means we can write like this one, that is, this is the triplet 1 2 3 and this is the EG. Okay, here the transition takes place from one state to another state. See here how it is possible. In the EG means we are having the 2 boxes, in the T2G means we are having 3 boxes. You have to imagine, suppose this is a 1 2 3 4 5 6 7 8 9. Okay, and now here DD transition means ಇಲ್ಲಿ DD ಟ್ರಾನ್ಸಿಷನ್ ಅಲೌ ಆಗುತ್ತೋ ಇಲ್ಲೋ ಫಸ್ಟ್ ಚೆಕ್ ಮಾಡಬೇಕ್ರಿ. ಇಲ್ಲಿ ಏನಂತಂದರೆ DD ಟ್ರಾನ್ಸಿಷನ್ ಅಂತಂದರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತಂದರೆ ಲೋವರ್ ಸ್ಟೇಟ್ದಿಂದ ಹೈಯರ್ ಸ್ಟೇಟಿಗೆ ಹೋಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸು ಲೋವರ್ ಸ್ಟೇಟ್ದಿಂದ ಹೈಯರ್ ಸ್ಟೇಟಿಗೆ ಹೋಗೋದಕ್ಕೆ ಇಲ್ಲಿ ಪ್ಲೇಸ್ ಇದೆಯೋ ಇಲ್ವೋ? ಎಸ್, ಇಲ್ಲೊಂದು ಪ್ಲೇಸ್ ಇದೆಯಾ? ಬಿಕಾಸ್ ಇಲ್ಲಿ ಏನಂತಂದರೆ 1 ಎಲೆಕ್ಟ್ರಾನ್ ಅಕ್ಯುಪೈ ಆಗಿದೆ, ಈಚ್ ಬಾಕ್ಸ್ ಈಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ಇಲ್ಲೊಂದು ಪ್ಲೇಸ್ ಇದೆ, ಈ ಪ್ಲೇಸ್ನಲ್ಲಿ ನಾನು ಈ ಎಲೆಕ್ಟ್ರಾನ್ಸನ್ನು ಅಲೌ ಮಾಡ್ಬೋದು, ಹೌದಲ್ಲ? ಸೊ ಇದಕ್ಕೆ DD ಟ್ರಾನ್ಸಿಷನ್ ಅಂತ ಹೇಳಿ ಕರಿತೀನಿ. ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂತಂದರೆ 10 ಎಲೆಕ್ಟ್ರಾನ್, ಇವಾಗ DD ಟ್ರಾನ್ಸಿಷನ್ ಅಲೌ ಇದೆಯಾ? ಬಿಕಾಸ್ ಹಿಯರ್ ದರ್ ಈಸ್ ನೋ ಎನಿ ಪ್ಲೇಸ್ ಟು ಹ್ಯಾವಿಂಗ್ ದಿಸ್ ಎಲೆಕ್ಟ್ರಾನ್ಸ್ ಗೆಟ್ ಎಕ್ಸೈಟೆಡ್ ಟು ಕಮ್ಸ್ ಹಿಯರ್. ಅಂದರೆ ಎಕ್ಸೈಟೆಡ್ ಆಗಿ ಇಲ್ಲಿ ಬರೋದಕ್ಕೆ ಪ್ಲೇಸ್ ಇಲ್ಲ. ಸೊ ಅದಕ್ಕೋಸ್ಕರ DD ಟ್ರಾನ್ಸಿಷನನ್ನು ಎಲ್ಲಿ ತೊಗೊಳ್ತೀವಿ ಅಂತಂದರೆ ದ ಎಲಿಮೆಂಟ್ಸ್ ಇಟ್ ಕಂಟೈನಿಂಗ್ unpaired electrons. Okay, in a DD transition an electron in a d orbital
on the metal is excited by proton to another d orbital of higher energy. In complexes of the transition metals, the d orbitals do not all have the same energy. ಇಲ್ಲಿ ನೋಡಿ ಡಿ ಡಿ ಟ್ರಾನ್ಸಿಷನ್ಸ್ ಅಂತಂದರೆ ಇನ್ ಅ ಡಿ ಡಿ ಟ್ರಾನ್ಸಿಷನ್ ಆ್ಯಂಡ್ ಎಲೆಕ್ಟ್ರಾನ್ ಇನ್ ಎ ಡಿ ಆರ್ಬಿಟಲ್ ಆನ್ ದಿ ಮೆಟಲ್. ಅಂದರೆ ಮೆಟಲ್ನಲ್ಲಿರುವಂತಹ ಡಿ ಆರ್ಬಿಟಲ್ಸ್ ಏನಾಗತ್ತಂತಂದರೆ ಪೋಟೋ ಅಥವಾ ಯಾವುದಾದ್ರೂ ಒಂದು ರೇಸನ್ನು ಯೂಸ್ ಮಾಡಿಕೊಂಡು ಹಿಯರ್ ಆರ್ ಫಸ್ಟ್ ಒಂದು ಹೀಟನ್ನು ಅಪ್ಲೈ ಮಾಡ್ತೀರಾ. ಹೀಟನ್ನು ಅಪ್ಲೈ ಮಾಡಿದಾಗ ಮೆಟಲ್ನಲ್ಲಿರುವಂಥ ಇಲೆಕ್ಟ್ರಾನ್ಸ್ ಏನಾಗತ್ತಂತಂದರೆ ಎಕ್ಸೈಟೆಡ್ ಆಗುತ್ತೆ. ಅಂದರೆ ಡಿದಿಂದ ಮತ್ತೇನಾಗತ್ತಂತಂದರೆ ಡಿಗೆ ಹೋಗುತ್ತೆ, ಲೋವರ್ ಎನರ್ಜಿದಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಅದಕ್ಕೆ ನಾವೇನಂತೆ ಕರಿತೀವಿ ಅಂತಂದರೆ ಡಿ ಡಿ ಟ್ರಾನ್ಸಿಷನ್ಸ್ ಅಂತ ಹೇಳಿ ಕರಿತೀವಿ. ಹಿಯರ್ ಡಿ ಡಿ ಟ್ರಾನ್ಸಿಷನ್ಸ್ ಆಫ್ ಎಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸ್ದ ಡಿ ಡಿ ಟ್ರಾನ್ಸಿಷನ್ಸನ್ನು ಯಾವ ರೀತಿಯಾಗಿ ತೋರಿಸ್ಬೋದು? ಇನ್ ಪ್ರೆಸೆನ್ಸ್ ಆಫ್ 6 ligands placed in the octahedral directions, d subshells of a metal ion is split off into T2g orbitals and Ag orbitals. And I already shown ಆಗಲೇ ತೋರಿಸಿದ್ದೀನಲ್ಲ, ಇನ್ ಪ್ರೆಸೆನ್ಸ್ ಆಫ್ 6 ligands. 6 ligands ಅಂತಂದರೆ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ನಲ್ಲಿ ಒಂದು T2g ಬರುತ್ತೆ, ಇನ್ನೊಂದು Eg ಬರುತ್ತೆ. ಸೊ ವಿ ಕ್ಯಾನ್ ಟೇಕ್ ದ ಟ್ರಾನ್ಸಿಷನ್ ಫ್ರಮ್ ದಿ T2g ಟು Eg. Say here this is an T2g triplet set, it is Eg, it is an doublet set. When you have to apply the heat here, H mu means that is a light radiation. ಇದು ಲೈಟ್ ರೇಡಿಯೇಷನ್ ತೊಗೊಂಡು ಏನಾಗುತ್ತಂತಂದರೆ ಸಿ ಹಿಯರ್ T2g ಆ್ಯಂಡ್ Eg. ಫಾರ್ ಎಕ್ಸಾಂಪಲ್ ಹಿಯರ್ ಒನ್ ಎಲೆಕ್ಟ್ರಾನ್ ಈಸ್ ದೇರ್, ಓಕೆ, that is T2g 1, Eg 0, and then after here it will move to the excited state, it absorbs the radiation. ಸೊ ಇಲ್ಲಿದ್ದದ್ದು ಏನಾಗತ್ತಂತಂದರೆ ಇಲ್ಲಿಗೆ ಹೋಗುತ್ತೆ, Eg1 T2g 0 ಅಂತ ಹೇಳಿ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಡಿ ಡಿ ಟ್ರಾನ್ಸಿಷನ್ ಇನ್ ಕೇಸ್ ಆಫ್ octahedral complexes. Here T2g orbitals include dxy, dyz and dzx, and Eg orbitals are the dx square minus y square and dz square. Delta E is the difference in energy between Eg and T2g orbitals. ಡೆಲ್ಟಾ ಇ ಅನ್ನೋದೇನು Eg ಮತ್ತು T2g ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಆಗಿದೆ. Eg ಮತ್ತು T2g ಮಧ್ಯೆ ಇರುವಂಥ ಡಿಫ್ರೆನ್ಸ್ ಆಗಿದೆ. When white light is passed through a solution of the transition metal compound, the electrons undergo transition from T2g orbital to Eg orbital by absorbing radiation at certain frequency. ಅಂದರೆ ಇಲ್ಲೇನಂತಂದರೆ ಯು ಕ್ಯಾನ್ ಟೇಕ್ ಎನಿ ಒನ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಸೊಲ್ಯೂಷನ್. ಟ್ರಾನ್ಸಿಷನ್ ಮೆಟಲ್ ಸೊಲ್ಯೂಷನನ್ನು ಏನು ಮಾಡಿರ್ತೀರಾ ಅಂತಂದರೆ ತಗೊಂಡಿರ್ತೀರಾ, ಟ್ರಾನ್ಸಿಷನ್ ಮೆಟಲ್ ಅಯಾನ್ ಸೊಲ್ಯೂಷನ್. ಇದಕ್ಕೆ ಏನು ಮಾಡ್ತೀರಾ ಅಂತಂದರೆ ವೈಟ್ ಲೈಟ್ ಅಂದರೆ ವಿಸಿಬಲ್ ರೀಸನನ್ನು ಏನು ಮಾಡ್ತೀರಾ ಅಂತಂದರೆ ಪಾಸ್ ಮಾಡ್ತೀರಾ, ವಿಸಿಬಲ್ ರೀಸನ್. ಅವಾಗ ಏನಾಗತ್ತಂತಂದರೆ ಇಲ್ಲೇನು ಹೇಳಿದ್ದೇನೆ ಅಂತಂದರೆ ಅಂಡರ್ಗೋ ಟ್ರಾನ್ಸಿಷನ್ ಒಳಗಡೆ ಹೋಗುತ್ತೆ ಫ್ರಮ್ T2g ಆರ್ಬಿಟಲ್ ಟು ದ Eg ಆರ್ಬಿಟಲ್. ಇಟ್ ಅಬ್ಸಾರ್ಬ್ಸ್ ದ ಎನರ್ಜಿ, ಓಕೆ. And this is about the dd transitions of electrons. And next we'll see here, second one is charge transfer transitions. Second one ಏನು ಬರುತ್ತೆ, ಚಾರ್ಜ್ ಟ್ರಾನ್ಸ್ಫರ್ ಟ್ರಾನ್ಸಿಷನ್ ಬರುತ್ತೆ. ಚಾರ್ಜ್ ಟ್ರಾನ್ಸ್ಫರ್ನಲ್ಲಿ we are having the two types. One is LMCT, ligand metal charge transfer. Another one is MLCT, metal ligand charge transfer. So here metal and then ligand to metal, metal to ligand, okay. Here charge transition takes place from metal to ligand or ligand to metal, it leading to color formation. These are called charge transferred transitions. ಇಲ್ಲೇನಾಗತ್ತಂತ ನೋಡ್ಕೊಳ್ಳಿ ಸ್ವಲ್ಪ. ಚಾರ್ಜ್ ಟ್ರಾನ್ಸಿಷನ್ಸನ್ನು ತಗೊಳ್ತೀವಿ, ಮೆಟಲ್ ಟು ಲೀಗ್ಯಾಂಡ್ ಆರ್ ಲೀಗ್ಯಾಂಡ್ ಟು ಮೆಟಲ್. ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಕಲರ್ ಆಫ್ ದಿ ಟ್ರಾನ್ಸಿಷನ್ ಮೆಟಲ್ಸ್. ಅಂದರೆ ಮೆಟಲ್ದಿಂದ ಲೀಗ್ಯಾಂಡು, ಲೀಗ್ಯಾಂಡ್ದಿಂದ ಮೆಟಲ್ಗೆ ನಾವು ಟ್ರಾನ್ಸಿಷನ್ ತಗೊಂಡು ಅಂತಂದರೆ ಅದು ಕಲರನ್ನು ತೋರಿಸುತ್ತೆ. ಅದಕ್ಕೆ ನಾವೇನಂತೆ ಕರಿತೀವಿ ಅಂತಂದರೆ ಚಾರ್ಜ್ ಟ್ರಾನ್ಸ್ಫರ್ಡ್
transition. These are regarded as redox process between metal and ligand. ಇಲ್ಲೇನಾಗತ್ತಂತಂದರೆ ಮೆಟಲ್ ಮತ್ತು ಲೀಗ್ಯಾಂಡ್ ಮಧ್ಯೆ ರೆಡಾಕ್ಸ್ ಪ್ರೊಸೆಸ್ ಪಾಸಿಬಲ್ ಆಗತ್ತೆ. ಚಾರ್ಜ್ ಟ್ರಾನ್ಸಿಷನ್ಸ್ ಆರ್ ಬೋತ್ ಲ್ಯಾಪೋಟೆ ಆ್ಯಂಡ್ ಸ್ಪಿನ್ ಅಲೌಡ್ ಟ್ರಾನ್ಸಿಷನ್ಸ್. ಚಾರ್ಜ್ ಟ್ರಾನ್ಸಿಷನ್ ಹೆಂಗಿರುತ್ತೆ ಅಂತಂದರೆ ಇಟ್ ಕಂಟೈನಿಂಗ್ ಬೋತ್ ಲ್ಯಾಪೋಟೆ ಆಸ್ ವೆಲ್ ಆಸ್ ಸ್ಪಿನ್ ಅಲೌಡ್ ಟ್ರಾನ್ಸಿಷನ್ಸ್. Hence they are having E values are 10 to the power 4 times than the octahedral complexes. Hence two types of charge transfers are observed. ಅಂದರೆ ಇಲ್ಲಿ 2 types of ಚಾರ್ಜನ್ನು ತೋರಿಸಿದ್ದೀನಿ. ಒಂದು LMCT ತೋರಿಸಿದ್ದೀನಿ, ಇನ್ನೊಂದು MLCT. So first let me see here, that is the MLCT. MLCT means metal to ligand charge transfer. Metal to ligand charge transfer. If the metal in low oxidation state, if the metal present in the low oxidation state means it is electron rich species, and the ligand possesses low lying empty orbitals, for example cobalt, then a metal to ligand charge transfer MLCT transition may occur. LMCT transitions are common for coordination compounds having pi acceptor ligands upon the absorption of light. See here, if the metal in low oxidation state and the ligand possesses low lying empty orbitals. Low oxidation state ಇದ್ದಿತ್ತಂತಂದರೆ low empty orbitals ಇರುತ್ತೆ. Low oxidation state, for example cobalt. Cobalt it is +2 oxidation, cobalt. Here you can take it is in D block elements, cobalt. Okay, cobalt it is in D block element. Then here metal to ligand charge transfer, that is MLCT transition may occur. Just ಇಲ್ಲಿ ಏನು ತಿಳ್ಕೊಳ್ಬೇಕಂತಂದರೆ, if the metal in a low oxidation state and the ligand possesses low lying empty orbitals, then we can take the metal ligand charge transfer. Here metal orbitals are excited to the ligand pi star orbitals. The following figure, it illustrates the metal to ligand charge transfer in d5 octahedral complex. MLCT transitions, it results in the intense band. Forbidden DD transition may also occur. This transition results in the oxidation of the metal. ಸೊ ಇಲ್ಲಿ ಯಾವ ರೀತಿಯಾಗಿ ಡೈಗ್ರಾಮೆಟಿಕ್ ಆಗಿ ನಾವು ರೀಪ್ರೆಸೆಂಟೇಷನ್ ಮಾಡಬಹುದು ಇದನ್ನು ಅಂತಂದರೆ, ಹಿಯರ್ D5 uncoordinated metals 1 2 3 4 5 and these are the T2G. This is 1 2 3 4 5 octahedral complex, and this one is an easy set 1 2, easy set 1 2. Again in the here see this one pi star orbital. Okay, so therefore here I am using again 1 2 3 4 5, and then ligand pi star orbital it is having like this one 1 2 3 4 5. Okay, so this diagram it represents MLCT, metal to ligand charge transfer. ಇದರಲ್ಲಿ ನೀವು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕೇನಂತಂದರೆ, ಜಸ್ಟ್ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಡೈಗ್ರಾಮ್ ಅಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಎಕ್ಸಾಂಪಲ್ಸ್ ಒಂದು ಹೇಳಿಬಿಡಿ ಇದಕ್ಕೆ. ಕೋಬಾಲ್ಟನ್ನು, if the metal ion in low oxidation state and the ligand possesses the low lying empty orbitals. And now we'll see the next one, LMCT, ligand metal charge transfer. Next one ಏನಂತಂದರೆ ligand metal charge transfer. Ligands possesses sigma, sigma star, pi, pi star and non-bonding molecular orbitals. Ligands ಏನು ಕೊಡುತ್ತೆ? ಸಿಗ್ಮಾ ಕೊಡುತ್ತೆ, ಸಿಗ್ಮಾ ಸ್ಟಾರ್ ಕೊಡುತ್ತೆ, ಪೈ ಕೊಡುತ್ತೆ, ಪೈ ಸ್ಟಾರ್ ಕೊಡುತ್ತೆ, ಮತ್ತು ನಾನ್ ಬಾಂಡಿಂಗನ್ನು ಕೂಡ ಕೊಡುತ್ತೆ, ಅಂದರೆ ನಾನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. If the ligand molecular orbitals are full charge, transfer may occur from the ligand molecular orbital to the empty
or partially filled metal d orbital. The absorptions that arise from this process are called ligand to metal charge transfer bands. ನೋಡ್ಕೊಡ್ರಿ, ligands possesses sigma, sigma star, pi, pi star and n. N means non-bonding molecular orbitals. If the ligand molecular orbital are full charge transfer, ligand molecular orbital fully charge ಅನ್ನು ಟ್ರಾನ್ಸ್ಫರ್ ಮಾಡಿತ್ತಂತಂದರೆ ಅವಾಗ ಏನು ಸಿಗುತ್ತಂತಂದರೆ ಹಿಯರ್ ಫ್ರಾಮ್ ligand molecular orbital to the empty or partially filled metal d orbital. ಅದಕ್ಕೆ ನಾವೇನಂತೆ ಕರಿತೇವೆ ಅಂತಂದ್ರೆ ಅಲ್ಲೇನು ಅಬ್ಸಾರ್ಪ್ಷನ್ ಆಗುತ್ತಲ್ಲ, ಸೊ ಇಟ್ ಈಸ್ ಅ ligand to metal charge transfer bands, that is LMCT. Here the transition results, it is in the intense band. Its diagram is looks like this one. Here the forbidden DD transition may also takes place, giving to weak absorptions. Ligand to metal charge transfer, it is results in the reduction of the metal. I am taking here the D6 uncoordinated metal 1, 2, 3, 4, 5, 6, and in case of octahedral complexes, it is having like this one, and it is in T2G, it is fully filled, okay, because in case of ligands it transfer to the empty. And now here I am taking this one is in sigma orbitals. Here 1, 2, 3, 4, 5 ligand sigma orbitals. Here this is an totally octahedral complex 1, 2, 3, 4, 5, 10. And now here again I am splitting on this one T2G and EG. Okay. So here octahedral complex and this is the ligand. This is D6 uncoordinated and goes to here EG and T2G. So this is 6 and 6 are occupied here and EG are the empty. Okay. And now next one is selection rule for DD transitions. Here first one is example rule. Selection rule for DD transition alli first one ಏನು ಬರುತ್ತೆ ಅಂತಂದರೆ example rule ಬರುತ್ತೆ, which involve change in purity. ಎಕ್ಸಾಂಪಲ್ ರೂಲ್ನಲ್ಲಿ ಏನಂತಂದರೆ ಇದು ಪ್ಯೂರಿಟಿಯನ್ನು ಏನು ಮಾಡತ್ತಂತಂದರೆ ಚೇಂಜ್ ಮಾಡುತ್ತೆ. ಹಿಯರ್ ಫಸ್ಟ್ ಒನ್ ಈಸ್ ಡೆಲ್ಟಾ ಎಲ್ ಈಸ್ ನಾಟ್ ಈಕ್ವಲ್ ಟು 0. ಇನ್ ದ್ಯಾಟ್ ದ ಟ್ರಾನ್ಸಿಷನ್ ಟೇಕ್ಸ್ ಫ್ರಾಮ್ G to U, G-rate to U-rate, and then U to G, it is allowed transition. And then delta L is equal to 0, G to G, U to U, forbidden transition. You can remember these two conditions. Here according to this rule, only those transitions are allowed which involved change in purity. ಕೆಲವೊಂದು ಟ್ರಾನ್ಸಿಷನ್ಸ್ ಅಷ್ಟೇ ಅಲವ್ ಆಗುತ್ತೆ, ಅದೇನು ಮಾಡುತ್ತೆ ಅಂತಂದರೆ ಪ್ಯೂರಿಟಿನಲ್ಲಿ ಬದಲಾವಣೆಯನ್ನು ಮಾಡುತ್ತೆ. ಅಕಾರ್ಡಿಂಗ್ ಟು ಲ್ಯಾಪೋಟೆ ರೂಲ್, all the DD transitions in transition metal complexes are Lefauté forbidden. However, this selection rule are slightly relaxed, so that DD transitions occur even with the low intensity and less in number. This is because of vibrational electronic transition takes place in the octahedral field symmetry. Due to vibrations of the ligands in the field, usually octahedral complexes show less intense peak than the tetrahedral complex. ಇಲ್ಲಿ ನೋಡ್ಕೊಳ್ಳಿ, ಅಕಾರ್ಡಿಂಗ್ ಟು ಲ್ಯಾಪೋಟೆ ರೂಲ್ ಪ್ರಕಾರ ಆಲ್ ದ DD ಟ್ರಾನ್ಸಿಷನ್ಸ್ ಇನ್ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್, ಅಂದರೆ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ನಲ್ಲಿ DD ಟ್ರಾನ್ಸಿಷನ್ ಏನಾಗುತ್ತೆ ಅದು ಎಲ್ಲನೂ, ಅಥವಾ ಹಿಯರ್ ಆರ್ Lefauté forbidden. Here, however, this selection rule are slightly relaxed, so that DD transitions occur even with the low intense. DD transition ಏನಾಗುತ್ತೆ, ಲೋ ಇಂಟೆನ್ಸಿಟಿನಲ್ಲಿ ಕೂಡ ಏನಂತಂದರೆ ಆಕರ್ ಆಗುತ್ತೆ, ಆ್ಯಂಡ್ ಲೆಸ್ ಇನ್ ನಂಬರ್, ಕಡಿಮೆ ನಂಬರ್ನಲ್ಲಿರುತ್ತೆ, ಬಿಕಾಸ್ ಆಫ್ ವೈಬ್ರೇಷನಲ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಟೇಕ್ಸ್ ಪ್ಲೇಸ್. ಯಾಕಂತಂದರೆ ವೈಬ್ರೇಷನಲ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನನ್ನು ತೊಗೊಂಡಿರ್ತೀವಿ ಇನ್ ದಿ octahedral field symmetry. Due to vibrations of the ligands in the field,
Usually octahedral complexes show less intense peak as compared to the tetrahedral complex. In tetrahedral complexes, because of absence of a center of symmetry, therefore there is no purity G and U. However, here the E orbitals which are originality from d atomic orbitals to process G rate character. ಇಲ್ಲೇನಿಲ್ಲ, ಜಸ್ಟ್ ಜಿ ಆ್ಯಂಡ್ ಯು ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇನಂತಂದರೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ಅಬ್ಸೆನ್ಸ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ. ಟೆಟ್ರಾಹೈಡ್ರಲ್ನಲ್ಲಿ ಸೆಂಟರ್ ಆಫ್ ಸಿಮೆಟ್ರಿ ಬರಲ್ಲ. ದೇರ್ ಫೋರ್ ದೇರ್ ಈಸ್ ನೋ ಪ್ಯೂರಿಟಿ ಲೈಕ್ ಅ ಜಿ ಆ್ಯಂಡ್ ಯು. ಅದಕ್ಕೋಸ್ಕರ ಅಲ್ಲಿ ಸೆಂಟರ್ ಆಫ್ ಸಿಮೆಟ್ರಿ ಇರದೇ ಇರೋದ್ರಿಂದ ಅಲ್ಲಿ ಪ್ಯೂರಿಟಿ ಇರಲ್ಲ ಜಿ ಆ್ಯಂಡ್ ಯುನಲ್ಲಿ. ಓಕೆ, ಆ್ಯಂಡ್ ನಾವು ಆ್ಯಂಡ್ ಆಲ್ಸೋ ಇನ್ T2G orbitals because of DP mixing there exist partially U character. ಇಲ್ಲಿ ಇನಲ್ಲಿ ಯಾವುದೇ ರೀತಿಯಾಗಿರುವಂಥ ಪ್ಯೂರಿಟಿ ಇರಲ್ಲ. T2Gನಲ್ಲಿ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಆ್ಯಂಡ್ ಆಲ್ಸೋ ಇನ್ T2G orbitals because of DP mixing there exist partially U character along with G character. ಅಂದರೆ ಯು ಮತ್ತು ಜಿ ಏನಿರುತ್ತೆ ಅಂತಂದರೆ ಇಲ್ಲಿ ಪಾರ್ಷಿಯಲ್ ಕ್ಯಾರೆಕ್ಟರ್ನ ಹೊಂದಿರುತ್ತೆ ಬಿಕಾಸ್ ಆಫ್ DP mixing. Therefore along with the G character, therefore ಲ್ಯಾಪೋರ್ಟೆ ಸೆಲೆಕ್ಷನ್ ರೂಲ್ಸ್ ಒನ್ಸ್ ಅಗೇನ್ ಸ್ಲೈಟ್ಲಿ ರಿಲ್ಯಾಕ್ಸ್ಡ್. ಇಲ್ಲೇನಾಗತ್ತೆ ಅಂತಂದರೆ ಲ್ಯಾಪೋರ್ಟೆ ರೂಲು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಇವನ್ ಇನ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ ಬಿಕಾಸ್ ಆಫ್ ವಿಚ್ ಅಬ್ಸಾರ್ಬೆನ್ಸ್ A is equal to epsilon LC where epsilon is an extension coefficient. And second rule is the spin selection rule. According to this rule, only their transitions are allowed. According to this rule, only their transitions are allowed. No change in the spin multiplicity takes place. Spin selection rule ನಲ್ಲಿ ಟ್ರಾನ್ಸಿಷನ್ ಅಷ್ಟೇ ಅಲೌ ಆಗುತ್ತೆ. ಇಲ್ಲಿ ಸ್ಪಿನ್ ಮಲ್ಟಿಪ್ಲಿಸಿಟಿಯನ್ನು ಬದಲಾವಣೆ ಮಾಡೋದಕ್ಕೆ ಆಗಲ್ಲ. ದಟ್ ಈಸ್ ಓನ್ಲಿ ದೋಸ್ ಟ್ರಾನ್ಸಿಷನ್ಸ್ ಆರ್ ಅಲೌಡ್ ಫಾರ್ ವಿಚ್ ಸ್ಪಿನ್ ಮಲ್ಟಿಪ್ಲಿಸಿಟಿ ರಿಮೇನ್ಸ್ ಸೇಮ್. That is delta S is equal to 0, it is allowed. Delta S is not equal to 0, it is an forbidden. And next one is very most important Orgel energy level diagram for D1 and D2 state. D1 ಮತ್ತು D2 state Orgel energy level diagram ಅನ್ನು ಹೆಂಗೆ ಬರೀತೀರಾ? The energy terms of the transition metal ions also split in presence of the ligand fields of different symmetry. ಅಂದರೆ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಎನರ್ಜಿ ಟರ್ಮ್ಸು ಇನ್ ಪ್ರೆಸೆನ್ಸ್ ಆಫ್ ಲೀಗ್ಯಾಂಡ್ಸ್, ಅಂದರೆ ಲೀಗ್ಯಾಂಡ್ಸ್ನಲ್ಲಿ ಇದ್ದಾಗ ಯಾವ ರೀತಿಯಾಗಿ ಸ್ಪ್ಲಿಟ್ ಆಗತ್ತಂತಂದರೆ ಇಟ್ ಈಸ್ ಸ್ಪ್ಲಿಟ್ ಆಫ್ ಡಿಫ್ರೆಂಟ್ ಸಿಮೆಟ್ರಿ ಲೈಕ್ ಡಿ ಆರ್ಬಿಟಲ್ಸ್ ಎ ಡಿ ಟರ್ಮ್ capital D term splits into lower T2G and an upper EG level. It is separated by an energy delta. A P term does not split and remains in a triplet degenerate as a 3T2G P, and F term splits into two triplets and a singlet for an octahedral ligand field. These are summarized in the below table. Splitting increases with the increases in the strength of ligand field. For the weak field complexes, the change in splitting energy with the ligand field strengths are represented by Orgel energy level diagram. ಇದನ್ನು ಎಲ್ಲ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಒಂದು ಟೇಬಲ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸ್ಪ್ಲಿಟ್ಟಿಂಗ್ ಟರ್ಮ್ಸ್ ಇನ್ octahedral field. So it is atomic terms and this is a number of states terms in octahedral. S ಸ್ಟೇಟ್ನಲ್ಲಿ ನಂಬರ್ ಆಫ್ ಸ್ಟೇಟ್ಸ್ ಒಂದಿರುತ್ತೆ. ಎಸ್ ಅಟಾಮಿಕ್ ಟರ್ಮ್ನಲ್ಲಿ ಟರ್ಮ್ಸ್ ಆಫ್ ಆಕ್ಟಾಹೆಡ್ರಲ್ಲು A1G ಅಂತೇಳಿರುತ್ತೆ. ಪಿನಲ್ಲಿ ನಂಬರ್ ಆಫ್ ಸ್ಟೇಟ್ಸು 3 ಬರುತ್ತೆ, T1G ಅಂತೇಳಿ ಬರುತ್ತೆ. ಡಿನಲ್ಲಿ 5 ಬರುತ್ತೆ, ಒಂದು T2G ಮತ್ತು EG ಅಂತೇಳಿ ಬರುತ್ತೆ. A1 ಅಂತಂದರೆ ಇದು ಓನ್ಲಿ 1, ಟಿ ಅಂತಂದರೆ ಟ್ರಿಪ್ಲೆಟ್ ಇದರಲ್ಲಿ 3 ಬರುತ್ತೆ. ಹಿಯರ್ ಡಿನಲ್ಲಿ ಟಿ ಪ್ಲಸ್ ಇ ಎರಡೂ ಬರುತ್ತೆ ಅಂತಂದರೆ 3 + 2 5 ಬರುತ್ತೆ, ಹೌದಾ? ಆ್ಯಂಡ್ ನಾವು ನೆಕ್ಸ್ಟ್ ಒನ್ ಈಸ್ ಎಫ್. ಇನ್ ದಿಸ್ ಕೇಸ್ T1G + T2G
ಪ್ಲಸ್ A1G. ಇಲ್ಲೇನು ಬರುತ್ತೆ ಅಂತಂದರೆ T1G ಪ್ಲಸ್ T2G ಪ್ಲಸ್ A1G ಅಂತ ಬರುತ್ತೆ. ಇಲ್ಲಿ ನಂಬರ್ ಆಫ್ ಸ್ಟೇಟ್ಸು 7 ಇರುತ್ತೆ. ಆ್ಯಂಡ್ ದೆನ್ ಜಿನಲ್ಲಿ 9 ಇರುತ್ತೆ. A1G ಪ್ಲಸ್ EG ಪ್ಲಸ್ T1G ಪ್ಲಸ್ T2G. ಸ್ವಲ್ಪ ಏನು ಮಾಡ್ಕೊಳ್ಳಿ ಅಂತಂದರೆ ಈ ಟೇಬಲನ್ನು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಆರ್ಗೆಲ್ ಎನರ್ಜಿ ಲೆವೆಲ್ ಡೈಗ್ರಾಮ್. ಇವಾಗ ಡೈಗ್ರಾಮ್ ನೋಡೋಣ. ಆರ್ಗೆಲ್ ಡೈಗ್ರಾಮ್ ಫಾರ್ D1 ಆ್ಯಂಡ್ D2 ಕಾನ್ಫಿಗರೇಷನ್ ಇನ್ ಆಕ್ಟಾಹೆಡ್ರಲ್ ಫೀಲ್ಡ್. ಇಲ್ಲಿ ನೋಡ್ಕೊಳ್ಳಿ D1 ಕಾನ್ಫಿಗರೇಷನಲ್ಲಿ ಯಾವ ರೀತಿಯಾಗಿ ಬರೀತೀವಿ ಅಂದರೆ ದಿಸ್ ಈಸ್ ಎನರ್ಜಿ ವರ್ಸಸ್ ಲಿಗ್ಯಾಂಡ್ ಫೀಲ್ಡ್ ಸ್ಟ್ರೆಂತ್. D1 ಕಾನ್ಫಿಗರೇಷನ್ ನೀವು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದು ಡೆರಿವೇಷನ್ಸ್, ಗ್ರೌಂಡ್ ಸ್ಟೇಟ್ ಟರ್ಮದ ಡೆರಿವೇಷನನ್ನು ಕಲ್ತಿರ್ತೀರ. ಅಲ್ಲಿ D1 ಅಂತಂದರೆ ಅದರದ ಲಾಸ್ಟ್ ಟರ್ಮ್ ಯಾವುದು ಬರುತ್ತೆ ಅಂತಂದರೆ ಗ್ರೌಂಡ್ ಸ್ಟೇಟ್ 2D ಅಂತ ಹೇಳಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 2D ಅಂತ ಹೇಳಿ ತೊಗೊಂಡಿದ್ದೀನಿ. 2D ಅಂದರೆ ಇವಾಗ ಇಲ್ಲಿ ನೋಡೋದು D ಇದ್ದಾಗ ಎಷ್ಟು ಸ್ಪ್ಲಿಟ್ ಆಗಿದೆ, T2G ಮತ್ತು EG ಅಂತ ಹೇಳಿ ಸ್ಪ್ಲಿಟ್ ಆಗಿದೆ. ಸೊ D1ನಲ್ಲಿ ನಮಗೆ ಏನು ಬರುತ್ತೆ 2D ಅಂತ ಹೇಳಿ ಬರುತ್ತೆ. ನೀವು ಅದನ್ನು ಏನು ಮಾಡಿ ಅಂತಂದರೆ ವಿಡಿಯೋ ನೋಡಿ, ಬಿಕಾಸ್ ಇಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 2D ಅಂದರೆ ಡಿನಲ್ಲಿ ಏನು ಸ್ಪ್ಲಿಟ್ ಆಗುತ್ತೆ, ಒಂದು TG ಅಂತೇಳಿ ಸ್ಪ್ಲಿಟ್ ಆಗುತ್ತೆ, ಇನ್ನೊಂದು EG ಅಂತ ಸ್ಪ್ಲಿಟ್ ಆಗುತ್ತೆ. ಸೊ ಸೆಕೆಂಡ್ ಟರ್ಮ್ ತೊಗೊಂಡು 2E2G ಆ್ಯಂಡ್ ದೆನ್ 2T2G. ಓಕೆ, ಸೊ ನಾವು ಹಿಯರ್ ದಿಸ್ ಈಸ್ T2G is an lower is there, E2G is an upper side is there. ಆ್ಯಂಡ್ ದೆನ್ ಎಕ್ಸ್ಪ್ಲನೇಷನ್ ಹೆಂಗೆ ಬರಿಬೇಕಂತಂದರೆ ಜಸ್ಟ್ ಡಿ ಅಂತಂದರೆ ಅಲ್ಲಿ ಏನೇನು ಬರುತ್ತೆ ವ್ಯಾಲ್ಯೂಸ್ ಅದು ಬರೀರಿ. ಆಮೇಲೆ ಇದು ಲೋವರ್ ಎನರ್ಜಿಯನ್ನು ಹೊಂದಿರುತ್ತೆ, ಇದು ಹೈಯರ್ ಎನರ್ಜಿಯನ್ನು ಹೊಂದಿರುತ್ತೆ ಅಂತೇಳಿ ಬರೀರಿ. ನೆಕ್ಸ್ಟ್ ಒನ್ D2 ಕಾನ್ಫಿಗರೇಷನ್ದು ಟರ್ಮ್ಸ್ ಹೆಂಗೆ ಬರುತ್ತೆ ಅಂತಂದರೆ ನಿಮಗೆ ಒಂದು 3P ಅಂತ ಬರುತ್ತೆ, ಇನ್ನೊಂದು F ಅಂತ ಬರುತ್ತೆ. ಕಾಮನ್ ಆಗಿ 3P ಇರುತ್ತೆ. ಸೊ 3P ಇದ್ದಾಗ ಏನು ತೊಗೊಂಡಿದ್ದೀವಿ ಅಂತೇಳಿ ನೋಡಿ. P ಇದ್ದಾಗ T1G ಅಂತ ಹೇಳಿದೆ, P ಇದ್ದಾಗ T1G ಅಂತ ಹೇಳಿದೆ. ಅದನ್ನೇ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಸಪ್ರೇಟ್ ಬರೆದಿದ್ದೀನಿ. 3P ಇದ್ದಾಗ 3T1G ಆ್ಯಂಡ್ ದೆನ್ 3F ಇದ್ದಾಗ F ಎಷ್ಟು ಟರ್ಮ್ಸು ಸ್ಪ್ಲಿಟ್ ಆಗಿದೆ ನೋಡಿ. F ಇಲ್ಲಿ ದಿಸ್ ಈಸ್ ಅನ್ F, T1G, T2G, A1G. ಸೊ ನಾ ದಿಸ್ ಈಸ್ ಆನ್ T1G ಈಸ್ ಆನ್ ಲೋವೆಸ್ಟ್, T2G ಸ್ವಲ್ಪ ಅದಕ್ಕಿಂತ ಮೇಲೆ, A2G ಮೇಲೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಎನರ್ಜಿ ಲೆವೆಲ್ ಡಯಾಗ್ರಾಮನ್ನು ಯಾವ ರೀತಿಯಾಗಿ ಎನರ್ಜಿ ಬಂದಿದೆಯಲ್ಲ ಅಷ್ಟು ಬರೀರಿ. ಫಸ್ಟ್ ಇಲ್ಲಿ T1G ಬರುತ್ತೆ, T2G ಬರುತ್ತೆ, ಆಮೇಲೆ ಲಾಸ್ಟಿಗೆ A2G ಬರುತ್ತೆ. ದಿಸ್ ಈಸ್ ಎನರ್ಜಿ ವರ್ಸಸ್ ಲಿಗ್ಯಾಂಡ್ ಫೀಲ್ಡ್ ಸ್ಟ್ರೆಂತ್. ಓಕೆ, ದಿಸ್ ಈಸ್ ಅಬೌಟ್ ದ ಆರ್ಗೆಲ್ ಡಯಾಗ್ರಾಮ್. ಇದನ್ನು ಪ್ರಾಕ್ಟೀಸ್ ಮಾಡಿ, ಸಿಂಪಲ್ ಇದೆ. ಆ್ಯಂಡ್ ನೌ ಇಫ್ ಯು ವಾಂಟ್ ಹಿಯರ್ ಆರ್ಗೆಲ್ ಕಂಬೈನ್ಡ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ದಿ D1. ಇದು ಕಂಬೈನ್ಡ್ ಎನರ್ಜಿ ಲೆವೆಲ್ ಡಯಾಗ್ರಾಮನ್ನು ತೋರಿಸ್ತೀವಿ. ಹಿಯರ್ ಎನರ್ಜಿ ಆ್ಯಂಡ್ ದಿಸ್ ಈಸ್ ಇನ್ಕ್ರೀಸಿಂಗ್ ಲಿಗ್ಯಾಂಡ್ ಫೀಲ್ಡ್. ಈ ಕಡೆಗಿಂದ ತೊಗೊಂಡಿದ್ದೀನಿ, ಈ ಕಡೆಗಿಂದ ತೊಗೊಂಡಿದ್ದೀನಿ. ಓಕೆ, ಫಾರ್ ದ D1ನಲ್ಲಿ ಇಲ್ಲಿ ನೋಡಿ ದಿಸ್ ಈಸ್ ಅನ್ EG ಇಲ್ಲಿ ಹೈಯೆಸ್ಟ್ ಇದೆ. ಇಲ್ಲೇನಂತಂದರೆ ಹಿಂಗಿದೆ T2G ಆ್ಯಂಡ್ ದೆನ್ T2G. ಇಲ್ಲಿ ಜಸ್ಟ್ ನಾನು ಕಂಬೈನ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ತೋರಿಸಿದ್ದೀನಿ. ಓಕೆ, ಎಲ್ಲ ಯಾವ ರೀತಿಯಾಗಿ ಬರುತ್ತೆ D1 ಆ್ಯಂಡ್ D6 ಆ್ಯಂಡ್ D4 D9 ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ಹಿಯರ್ ಇಟ್ ಈಸ್ ನಾಟ್ ಓನ್ಲಿ D1 ಅಂದರೆ D1 ಅಂತೇಳಿ ನಾವು ಬರೆದ್ರೂ ಕೂಡ ಇಲ್ಲಿ ಮತ್ತು ನಾವು ಅಗೇನ್ ತೋರಿಸ್ತೀವಿ. ದಿಸ್ ಈಸ್ ಅನ್ D1 ಆಕ್ಟಾಹೆಡ್ರಲ್, D6 ಆಕ್ಟಾಹೆಡ್ರಲ್, D4 ಟೆಟ್ರಾಹೆಡ್ರಲ್, D9 ಟೆಟ್ರಾಹೆಡ್ರಲ್, D4 ಆಕ್ಟಾಹೆಡ್ರಲ್, D9 ಆಕ್ಟಾಹೆಡ್ರಲ್, D1 ಟೆಟ್ರಾಹೆಡ್ರಲ್, D6 ಟೆಟ್ರಾಹೆಡ್ರಲ್. ಈಸಿಯಾಗಿ ಹೆಂಗೆ ತಿಳ್ಕೊಳ್ಬೇಕಂತೇಳಿ ನೋಡಿ. D1 D6, D4 D9, D4 D9, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್, just it is enough. Next one, Argel combined energy level diagram for D2. Argel combined energy level diagram. This is the 3F and 3P. ಆಗಲೇ ನೋಡಿದ್ವಿ, ಡಯಾಗ್ರಾಮ್ ಹಾಕಿದ್ದೀವಲ್ಲ, ಸಿಂಪಲ್. ದಿಸ್ ಇಸ್ ಅನ್ ಇನ್ಕ್ರೀಸಿಂಗ್ ಲಿಗ್ಯಾಂಡ್ ಫೀಲ್ಡ್. ಇಲ್ಲಿ ನೋಡಿ ಏನು ಬರುತ್ತೆ, 3Pದು ಏನು ಬರುತ್ತೆ, 3T1G ಬರುತ್ತೆ ಆ್ಯಂಡ್ ದೆನ್ T1G ಬರುತ್ತೆ. ಇಲ್ಲಿ ನೋಡ್ರಿ, ಇದನ್ನು ಒಂದೇ ನಾನು ಹಿಂಗೆ ಈ ರೀತಿಯಾಗಿ ಹೋಗಿದ್ದೀನಿ, T1G ಆ್ಯಂಡ್ ದೆನ್ T1G. ಇಲ್ಲೇನಂತಂದರೆ D7 ಆಕ್ಟಾಹೆಡ್ರಲ್ ಬರುತ್ತೆ, ಇಲ್ಲಿ D2 ಟೆಟ್ರಾಹೆಡ್ರಲ್ ಬರುತ್ತೆ. ಇದು P ಆ್ಯಂಡ್ ದೆನ್ Fಗೆ ಬರೋಣ. Fಗೆ ಏನಂತಂದರೆ ಒಂದು A1G ಇದೆ, T1G ಇದೆ, T2G ಇದೆ. ಅಂದರೆ A2G. ಇದು A2G ಆಯಿತು, T1G ಆಯಿತು,
T2G T2G ಅಂದರೆ T1G ಕೆಳಗೆ ಬರುತ್ತೆ, T2G ಮೇಲೆ ಬರುತ್ತೆ, A2G ಮೇಲ್ಗಡೆ ಬರುತ್ತೆ. ಅದನ್ನು ಜಸ್ಟ್ ನೀವೇನಂತಂದರೆ ಹಿಂಗೆ ಎಕ್ಸ್ಟೆನ್ಷನ್ ಮಾಡಿ ಅಷ್ಟೇ. ಓಕೆ, ಸೊ ಇದ್ರ ಪ್ರಕಾರ ನೀವೇನಂತಂದರೆ ಪ್ರಾಕ್ಟೀಸ್ ಮಾಡಿ. ಬಟ್ ಇದಕ್ಕಿಂತ ಮುಂಚೆ ನೀವೇನು ಪ್ರಾಕ್ಟೀಸ್ ಮಾಡಿ ಅಂತಂದರೆ ಬಿಫೋರ್ ಎರಡು ಏನು ಹೇಳಿದ್ದೀನಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ಲಾಸ್ಟ್ ಪಾಯಿಂಟ್ ಈಸ್, ಆ್ಯಂಡ್ ಇಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ದ ಡಿಸ್ಕಷನ್ ಆಫ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಆಫ್ ಹೆಕ್ಸಾ ಅಕ್ವಾ ಟಿಟಾನಿಯಮ್ 3 ಕಾಂಪ್ಲೆಕ್ಸ್ ಅಯಾನ್. ಇಲ್ಲೇನಂತಂದರೆ ಒಂದು ನಿಮ್ಮದು ಸಿಲೆಬಸ್ ಪ್ರಕಾರ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವೇನು ಮಾಡಬೇಕಂದ್ರೆ ಡಿಸ್ಕಷನ್ ಮಾಡಬೇಕು. ಟಿಟಾನಿಯಮ್ H2O6 3+, ಇಟ್ಸ್ ನೇಮ್ ಈಸ್ ಅನ್ ಹೆಕ್ಸಾ ಅಕ್ವಾ ಟಿಟಾನಿಯಮ್ 3. Interpretation of the electronic spectra of the weak filled complexes with this electronic configurations are straightforward. ನೋಡ್ಕೊಳ್ಳಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ಇಂಟರ್ಪ್ರಿಟೇಷನ್ ಆಫ್ ದ ಇಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಆಫ್ ದ ವೀಕ್ ಫಿಲ್ಡ್ ಕಾಂಪ್ಲೆಕ್ಸಸ್ ವಿತ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆರ್ ಸ್ಟ್ರೇಟ್ ಫಾರ್ವರ್ಡ್. ಇದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಇರುತ್ತೆ. The spectrum is shown in the following figure. The single absorption band at 20,300 per centimeter, it is arises due to the transition 2T2G2 to EC, and the values of delta is 10 dq. It is given by this wave number. So see here, it is a spectra of hexa aqua titanium. It is a molar absorption, and this is the wavelength in angstrom unit. This is the wavelength in per centimeter. ಇದರ ಡಯಾಗ್ರಾಮ್ ಏನಂತಂದರೆ ಈ ರೀತಿಯಾಗಿ ಬರುತ್ತೆ. ಇದನ್ನೆಲ್ಲರೂ ಏನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡಿ. ಡಿಸ್ಕಷನ್ ಆಫ್ ದಿ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಾ ಆಫ್ TiH2O6+3 ಕಾಂಪ್ಲೆಕ್ಸ್ ಅಯಾನ್. ಓಕೆ, and now here our electronic spectra of transition metal complex is over.